ನೀವು ಸ್ಟಾರ್ಟ್ ಅನ್ನಿ ನಾವು ಮಾತಾಡ್ತೀವಿ. ಸ್ಟಾರ್ಟ್ ಸರ್. ಮಕ್ಕಳು, ಇವತ್ತು ನಾವು ಸಾಲುಮರದ ತಿಮ್ಮಕ್ಕ ಇಕೋ ಕ್ಲಬ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನಾಳ ಶಾಲೆಯಿಂದ ಈ ಪರಿಸರವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದೆವು. ಕ್ಷೇತ್ರ ದರ್ಶನಕ್ಕಾಗಿ ಬಂದಿದ್ದೇವೆ. ಇವತ್ತು ನಾವು ಹೋಗುವ ದಾರಿಯಲ್ಲಿ ಮಾವಿನ ತೋಪ ನಮಗೆ ಕಂಡಿತು. ಅದಕ್ಕೆ ಮಾವಿನ ತೋಪದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇನೆ. ಮಾವಿನ ತೋಪದಲ್ಲಿ ವಿಶೇಷವಾಗಿ ಮಾವಿನ ಹಣ್ಣು ಅಂದ್ರೆ ಎಲ್ಲರಿಗೂ ಇಷ್ಟ, ಹೌದಲ್ರಿ? ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿದ್ದು ಕೇಳಿರಿ ನೀವು, ಹೌದಿಲ್ಲ? ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು ಅಂತ ಹೇಳ್ಯಾರಿಲ್ರಿ? ಹಂಗ ಈಗ ವಸಂತ ಕಾಲ ಬರುವಂತ ಯುಗಾದಿ ಸಮಯಕ್ಕೆ, ವಸಂತ ಕಾಲಕ್ಕೆ ಮಾವು ಚಿಗುರಿ ಹಣ್ಣು ಕಾಯಿ ಮಿಡಿ ಎಲ್ಲ ಬಿಟ್ಟಿರ್ತದ, ಹೌದಲ್ರಿ? ಅದಕ್ಕಾಗಿ ಈ ರೀತಿಯ ಬಿಡುವಂತ ಸೀಸನ್ ಸಂಬಂಧಪಟ್ಟಂತೆ ಆಯಾ ಋತುಮಾನಗಳಿಗೆ ತಕ್ಕಂತೆ ಹಣ್ಣುಗಳು ಬರ್ದಿರ್ತಾವ ಪರಿಸರದಲ್ಲಿ. ಈಗ ಮಾವಿನ ಹಣ್ಣು ಬಂದದ, ಅದಕ್ಕೆ ಮೊದಲು ಬೇರೆ ಹಣ್ಣು ಬಂದಿರ್ತದ, ಅದಕ್ಕೆ ಮೊದಲು ಬೇರೆ ಹಣ್ಣು ಬಂದಿರ್ತದ. ಋತುಮಾನಗಳಿಗೆ ಸಂಬಂಧಪಟ್ಟಂತೆ ಹಣ್ಣುಗಳನ್ನ ನಾವು ಸೇವಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹೌದ್ರಿ? ಮಾವಿನ ಹಣ್ಣು ಅಂದ್ರೆ ಎಲ್ಲರಿಗೂ ಇಷ್ಟ, ಹೌದಲ್ರಿ? ಅದಕ್ಕಾಗಿ ಇಷ್ಟ ಅಂದ್ಮೇಲೆ ಆ ಗಿಡಗಳನ್ನ ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ನಮ್ಮ ಮನೆ, ತೋಟ, ಗದ್ದೆ, ನಮ್ಮ ಶಾಲೆಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಮಾವಿನ ಗಿಡಗಳನ್ನು ಬೆಳೆಸಿ, ಮಾವಿನ ಅಗಿ ಹಚ್ಚಿ ಗಿಡ ಬೆಳೆಸಿ ಅದರ ಫಲವನ್ನ ನಾವು ಸ್ವೀಕರಿಸಬೇಕು. ಗೊತ್ತಾಯ್ತಾ? ನಾವು ಅಷ್ಟೇ ತಗೊಳ್ದಲ್ದನ ಇತರರಿಗೂ ಸಹಿತ ಹಣ್ಣುಗಳನ್ನ ಹಂಚಿ ತಿನ್ಬೇಕು. ಹಣ್ಣನ್ನ ಇತರರಿಗೆ ಹಂಚಿ ತಿನ್ನೋದ್ರಲ್ಲಿರುವಂತ ಆನಂದವೇ ಅಪಾರ. ಗೊತ್ತಾಯ್ತ್ರಿ? ಓಕೆ, ಧನ್ಯವಾದಗಳು.